ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಹಬ್ಬಗಳಿಗೇನು ಕೊರತೆ ಇಲ್ಲ. ಹಾಗೆ ಹಬ್ಬಗಳಿಗೆ ಎಷ್ಟು ಮಹತ್ವವಿದೆ ಎಂಬುದು ನಿಮಗೆ ತಿಳಿದೇ ಇದೆ. ಪ್ರತಿಯೊಂದು ಹಬ್ಬಗಳ ಹಿಂದೆ ಅದರದ್ದೇ ಆದ ಪೌರಾಣಿಕ ಇತಿಹಾಸವಿದೆ ಹಾಗೂ ಅದರದ್ದೇ ಆದ ನಂಬಿಕೆ ಮತ್ತು ಆಚರಣೆಗಳಿವೆ. ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಮಹತ್ವವೇನು, ಹಾಗೆ ನನ್ನ ಸಿಂಪಲ್ ಸಂಕ್ರಾಂತಿ ತಯಾರಿ ಮತ್ತು ಹಬ್ಬದ ಸಂಭ್ರಮ ಹೇಗಿತ್ತು ನೋಡೋಣ. ಈ ಹಬ್ಬಗಳು ಬಂದರೆ ಮಕ್ಕಳಿಗೆ ಹೊಸ ಬಟ್ಟೆಯ ಖುಷಿ, ಅದೇ ದೊಡ್ಡವರಿಗೆ ಹಬ್ಬದ ತಯಾರಿಯದ್ದೇ ಚಿಂತೆ. ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ತಯಾರಿ ನಿನ್ನೆಯೇ ಶುರುವಾಯಿತು. ಬರೀ ಮನೆ ಕೆಲಸ ಮಾಡಿದರೆ ಸಾಕಾ? ರೈತರ ಒಡನಾಡಿಗಳಾದ ದನ ಕರುಗಳನ್ನು ನೋಡ್ಕೋಬೇಕಲ್ವಾ? ಹಾಗಾಗಿ ಅಡುಗೆ ಕೆಲಸ, ಮನೆ ಕೆಲಸ ಮುಗಿಸಿ ಕುರಿಮರಿಗೆ ಮೇವಾಕಿ ಕುರಿಯಟ್ಟಿ ಕಸ ಗುಡಿಸೋದಕ್ಕೆ ಶುರು ಮಾಡಿದೆ. ಈ ಕೆಲಸನೆಲ್ಲ ಮುಗಿಸ್ಕೊಂಡು ಬಿಂದಾಸಾಗಿ ರೆಡಿಯಾದೆ. ಮಾರ್ಕೆಟ್ಗೆ ಅಂತ ಅಂದ್ಕೊಂಡ್ರಾ? ಇಲ್ಲ, ನಗರಿಂಗೆರೆಯಲ್ಲಿ ನಡೀತಿದ್ದ ಮಾರಿಕಾಂಬ ಜಾತ್ರೆಗೆ. ನಾವು ಹೋಗೋಷ್ಟರಲ್ಲಿ ಕತ್ಲಾಗಿತ್ತು. ಅಲ್ಲಿ ಊಟ ಮುಗಿಸಿ ಸಂಬಂಧಿಕರನ್ನೆಲ್ಲರನ್ನೂ ಮಾತಾಡಿಸಿದ್ವಿ. ನನಗೆ ಮಾತ್ರ ದೇಹ ಅಲ್ಲಿದ್ದರೆ ಮನಸ್ಸು ಮಾತ್ರ ನಮ್ಮ ಮನೆಯಲ್ಲಿತ್ತು. ಯಾಕೆ ಅಂದರೆ ಪ್ರತಿ ವರ್ಷ ನನ್ನ ಸಂಕ್ರಾಂತಿ ಬೆಳಗಿನ ಜಾವ 3:30ಗೆ ಸ್ಟಾರ್ಟ್ ಆಗ್ತಿತ್ತು. ಈ ಸಾರಿ ನಿದ್ದೆ ಕೆಟ್ಟು ಲೇಟಾದರೆ ಹೇಗೆ ಅಂತ ಕೊನೆಗೂ ನನ್ನ ಯೋಚನೆಯಂತೆ ವಾಪಸ್ ಬರೋಕ್ಕೆ ಮಿಡ್ನೈಟ್ 1 ಗಂಟೆ ಆಯಿತು. ಬಂದಿದ್ದೆ 5 ಗಂಟೆಗೆ ಅಲಾರಾಮ್ ಇಟ್ಟೆ ಮಲ್ಕೊಂಡೆ. ಆದರೆ ನಾನು ಎದ್ದಿದ್ದು ಬೆಳಿಗ್ಗೆ 6:30ಗೆ. ಟೈಮ್ ನೋಡಿ ಟೆನ್ಷನ್ ಆಯಿತು. ಕಡಿಮೆ ಮಾಡ್ಕೊಳ್ಳೋಕ್ಕೆ ಟೀ ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಶುರುವಾಯಿತು ನೋಡಿ ಸಂಕ್ರಾಂತಿ ಕೆಲಸ. ಮೊದಲು ರಂಗೋಲಿ ಹಾಕಿದೆ. ಹಬ್ಬಕ್ಕೆ ನಾನು ಕಲ್ತಿದ್ದೆ ಒಂದು, ಆಮೇಲೆ ನಾನು ಹಾಕಿದ್ದೆ ಇನ್ನೊಂದು. ಟೈಮ್ ಆಗುತ್ತೆ ಅಂತೇಳಿ ಚಿಕ್ಕದಾಗಿ ಹಾಕಿದೆ. ಮನೆ ಕ್ಲೀನ್ ಮಾಡಿ ನಾನು ರೆಡಿಯಾದೆ. ರೆಡಿಯಾಗಿ ಮೊದಲು ರೆಡಿ ಮಾಡಿದ್ದು ಎಳ್ಳು ಬೆಲ್ಲನ, ಹೋಮ್ ಮೇಡ್ ಎಳ್ಳು ಬೆಲ್ಲ. ನಮ್ಮ ತೋಟದಲ್ಲೇ ಬೆಳೆದಿರೋ ಕೊಬ್ಬರಿ ಮತ್ತು ಶೇಂಗಾ ಬಳಸಿ ಅಂಗಡಿಯಿಂದ ತಂದಿರೋ ಎಳ್ಳು ಮತ್ತು ಬೆಲ್ಲನ ಬೆರೆಸಿ ರೆಡಿ ಮಾಡಿದ್ದು. ಸಂಕ್ರಾಂತಿ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ಸುದಿನ. ರೈತರಿಗೆ, ತಾನು ಬೆಳೆದ ಬೆಳೆಗಳನ್ನು ಅಷ್ಟು ದಿನ ತನ್ನೊಟ್ಟಿಗೆ ಶ್ರಮಿಸಿದ ಕಾರ್ಮಿಕರಿಗೆ ಧಾನ್ಯಗಳ ದಾನ ಮಾಡಿ, ಹಸು ಕಾಳುಗಳ ಪೂಜೆ ಮಾಡಿ, ರಂಗೋಲಿ, ಕಿಚ್ಚು ಹಚ್ಚುವುದು, ಹಬ್ಬದೂಟ ಇದೆಲ್ಲ ಹಳ್ಳಿಯ ಸಂಸ್ಕೃತಿಯ ಒಂದು ಭಾಗ. ಈಗ ಎಲ್ಲಿಯ ಎತ್ತುಗಳು, ಎಲ್ಲಿಯ ಕಣ, ಎಲ್ಲಿಯ ಕಾಳಿನ ರಾಶಿ ಇದೆಲ್ಲ ಕಂಡ ನಾವು 90s ಕಿಡ್ಸೇ ಗ್ರೇಟ್ ಅಂತ ಇಂಥ ಟೈಮಲ್ಲಿ ಅನಿಸುತ್ತೆ. ಇನ್ನು ಸಂಕ್ರಾಂತಿ ಹಬ್ಬವನ್ನು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಥವಾ ಸಂಕ್ರಾಂತಿ ಎಂದು ಕರೆದರೆ, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ, ಬಿಹಾರ್ನಲ್ಲಿ ಕಿಚಡಿ ಪರ್ವ, ಆಂಧ್ರದಲ್ಲಿ ಭೋಗಿ ಹಬ್ಬ, ಕೇರಳದಲ್ಲಿ ಮಕರ ವಿಳ್ಳುಕ್ಕು. ಈ ರೀತಿ ಆಯಾ ರಾಜ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತದೆ. ಹೆಸರು ಬೇರೆಯದಾದರೇನು, ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ ಶುಭ ದಿನ ಮತ್ತು ರೈತರಿಗೆ ತಾನು ಬೆಳೆದ ಹೊಸ ಬೆಳೆಯ ಸಂಭ್ರಮ ಹಾಗೂ ಕೃತಜ್ಞತಾ ಭಾವ ಸಲ್ಲಿಸುವುದೇ ಈ ಸಂಕ್ರಾಂತಿ ಹಬ್ಬದ ಪರ್ಯಾಯ ಅರ್ಥವಾಗಿದೆ. ಇನ್ನು ನಾನು ಈ ಎಲ್ಲ ಆಚರಣೆಯನ್ನು ಸಿಂಪಲ್ಲಾಗಿ ಮುಗಿಸಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ನಾನು ಎಳ್ಳು ಬೆಲ್ಲದ ಸವಿಯನ್ನು ಸವಿದೆ. ಇದಾಗಿತ್ತು ಸಂಕ್ರಾಂತಿ ಸ್ಪೆಷಲ್ ವಿಡಿಯೋ. ಈ ಆಚರಣೆ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ, ಹಾಗೆ ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.